ಹಾಯ್, ವೆಲ್ಕಮ್ ಟು ಹ್ಯಾಬಿಟ್ ಫಿಟ್ನೆಸ್. ಸೊ ಇವತ್ತು ನೀವು ಫಸ್ಟ್ ಟೈಮ್ ನಮ್ಮ ಜಿಮ್ಮಿಗೆ ಬರ್ತಾ ಇದ್ದೀರಾ. ಸೊ ಈ ವಿಡಿಯೋ ಉದ್ದೇಶ ಏನು ಅಂತಂದರೆ, ಸೊ ಎಕ್ಸಸೈಸ್ ಎಲ್ಲಿಂದ ಶುರು ಮಾಡೋಣ, ದ ಬೇಸಿಕ್ ವರ್ಕೌಟ್ ಪ್ಲ್ಯಾನ್ ಏನಿದೆ ಅದನ್ನು ನಾವು ಅರ್ಧ ಹೇಳ್ಕೊಟ್ರು ಇನ್ನು ಅರ್ಧ ಹೇಳ್ಕೊಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಡೀಟೇಲ್ಸು, ಈಚ್ ಆ್ಯಂಡ್ ಎವ್ರಿ ವರ್ಕೌಟ್, ಎವ್ರಿ ಫಾರ್ಮು, ಯಾವ ಥರ ಶುರು ಮಾಡಬೇಕು ಆ್ಯಂಡ್ ವಾಟ್ ಈಸ್ ದ ಐಡಿಯಾ ಆಫ್ ಫಾಲೋಯಿಂಗ್ ದಿಸ್ ವರ್ಕೌಟ್ ಪ್ಲ್ಯಾನು, ಸೊ ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟು ನಮ್ಮ ಜಿಮ್ಮಿಗೆ ಬಂದಿದ್ದೀರಾ. ಸೊ ಎಲ್ಲಿಂದ ಶುರು ಮಾಡೋದಪ್ಪ? ಸೊ ನಮ್ಮ ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ವರ್ಕೌಟ್ ಸ್ಕೆಡ್ಯೂಲ್ ನಾವೆಲ್ಲ ಹಾಕಿರ್ತೀವಿ. ಸೊ ಬೇಸಿಕ್ ವರ್ಕೌಟ್ ಪ್ಲ್ಯಾನ್ ಇದು ಬಂದು ಸೇಮ್ ಎರಡು ವರ್ಕೌಟ್ ಪ್ಲ್ಯಾನ್ ಸೇಮ್ ಇರುತ್ತೆ. ಇದು ಬಂದು ವೆಯ್ಟ್ ಲಾಸ್ ವರ್ಕೌಟ್ ಪ್ಲ್ಯಾನ್ ಆ್ಯಂಡ್ ದಿಸ್ ಇಸ್ ಅ ವೆಯ್ಟ್ ಗೇನ್ ವರ್ಕೌಟ್ ಪ್ಲ್ಯಾನ್. ದ ಓನ್ಲಿ ಡಿಫ್ರೆನ್ಸ್ ಇಸ್ ಇದರಲ್ಲಿ ಕಾರ್ಡಿಯೋ ಆ್ಯಡ್ ಆಗಿರುತ್ತೆ, ಇದರಲ್ಲಿ ಕಾರ್ಡಿಯೋ ಆ್ಯಡ್ ಆಗಿರೋದಿಲ್ಲ. ಸೊ ಈ ವಿಡಿಯೋಯಿಂದ ಇನ್ನೊಂದೇನು ಲಾಭ ಅಂತಂದರೆ, ಸೊ ನಾವು ಹೇಳ್ಕೊಡ್ಬೇಕಾದ್ರೆ ಬೇಸಿಕ್ ಎಕ್ಸಸೈಸು ಸುಮಾರು ಟೆಕ್ನಿಕ್ಸು ಡೀಟೇಲಾಗಿ ಹೇಳ್ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಡೇ ಹೊಸ ಬರ್ತಾನೆ ಇರ್ತಾರೆ, ಮಾರ್ನಿಂಗು ಈವ್ನಿಂಗು ಎವ್ರಿ ಡೇ 3-4 ಪೀಪಲ್ ಬರ್ತಾನೆ ಇರ್ತಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಎಕ್ಸಸೈಸ್ ಡೀಟೇಲ್ ಹೇಳ್ಕೊಡೋದಕ್ಕೆ ನಿಮಗೆ ಸುಮಾರು 1 ಅವರ್ ಟೈಮ್ ತೊಗೊಳುತ್ತೆ. ಸೊ ಈ ವಿಡಿಯೋಯಿಂದ ನಿಮಗೆ ಆ ಪ್ರಾಬ್ಲಮ್ ಬರಬಾರ್ದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಈ ಬೇಸಿಕ್ ವರ್ಕೌಟ್ ಪ್ಲ್ಯಾನ್ ಬಂದು ಈ 1 ಮಂತ್ ವರ್ಕೌಟ್ ಪ್ಲ್ಯಾನ್ ಇರುತ್ತೆ. ಇದಾದರೂ ತೊಗೊಂಡ್ರು 1 ಮಂತ್ ಪ್ಲ್ಯಾನ್ ಇರುತ್ತೆ. ಸೊ ಇದನ್ನು ಯಾವ ಥರ ಬ್ರೇಕಪ್ ಮಾಡಿರ್ತೀವಿ ಅಂದರೆ, ಸಪೋಸ್ ಇಫ್ ಯುವರ್ ಅ ವೆಯ್ಟ್ ಗೇನ್ ಅಂತಂದರೆ ಇದರಲ್ಲಿ 3 ಆಲ್ಟರ್ನೇಟ್ ಡೇಸ್ ಇದೆ 2 ವೀಕ್ಸ್ಗೋಸ್ಕರ. 2 ವೀಕ್ಸ್ ಅಂದರೆ ಮಂಡೇ, ವೆನಸ್ಡೇ, ಫ್ರೈಡೇ ಬಂದು ನಿಮ್ಮ ವರ್ಕೌಟ್ ಪ್ಲ್ಯಾನ್ ಇರುತ್ತೆ. ಆ್ಯಂಡ್ ಅದರ್ ಆಲ್ಟರ್ನೇಟ್ ಡೇಸ್ ಬಂದು ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ 3 ಡೇಸ್ ಬಂದು ರೆಸ್ಟ್ ಇರುತ್ತೆ. ಯಾಕೆ ಸರ್, ನಾನು ಇವಾಗ ಜಿಮ್ಮಲ್ಲಿ ಸೇರ್ಕೊಂಡಿದ್ದೀನಿ, ನಾನು ಏನಕ್ಕೆ 3 ಡೇಸ್ ಬರಬೇಕು, 6 ಡೇಸ್ ಬಂದು ಎವ್ರಿ ಡೇ ವರ್ಕೌಟ್ ಮಾಡ್ತೀನಿ ಅನ್ಬೋದು. ಸೊ ಸ್ಟಾರ್ಟಿಂಗ್ ನಾವು ಹೇಳೋದು, ನೀವು ರೆಗ್ಯುಲರಾಗಿ ಏನು ಮಾಡ್ತಾ ಇರ್ತೀರಲ್ಲ ಅದು ಬಿಟ್ಟು ನೀವು ಹೊಸದಾಗಿ ಜಿಮ್ ಸೇರಿಕೊಂಡಿದ್ರೆ ನಿಮ್ಮ ಬಾಡಿ ಪೇಯ್ನ್ ಬರೋಕ್ಕೆ ಶುರು ಆಗುತ್ತೆ. ಸೊ ಸ್ಟಾರ್ಟಿಂಗ್ ಎವ್ರಿ ಡೇ ನೀವು ಎಕ್ಸಸೈಸ್ ಮಾಡೋದ್ರಿಂದ ಆ ಮಸಲ್ಲು ರಿಕವರಿ ಆಗೋದಿಲ್ಲ. ಸೊ 1 ವೀಕ್ ನೀವು ಮಾಡಿದ್ಮೇಲೆ ಸೆಕೆಂಡ್ ವೀಕಿಗೆ ನಿಮಗೆ ಎನರ್ಜಿ ಡೌನ್ ಆಗುತ್ತೆ. ಪ್ಲಸ್ ಮಸಲ್ ರಿಕವರಿ ಅಂದರೆ ಮಸಲ್ ಪೇನಿಂದ ರಿಕವರಿ ಆಗಬೇಕು ಅಂತಂದ್ರೂ ನಿಮಗೆ ಆ 1 ದಿನ ಬೇಕಾಗುತ್ತೆ. ಸೊ ದಯವಿಟ್ಟು ಸ್ಟಾರ್ಟಿಂಗ್ 2 ವೀಕ್ಸು ನೀವು 1 ದಿವಸ ಬಿಟ್ಟು 1 ದಿವಸ ಬರೋದು ಬೆಟರ್. ಸೊ ಫಸ್ಟ್ ವೀಕಲ್ಲಿ ಏನಿದೆ ಅಂತಂದರೆ ಈ ಬೇಸಿಕ್ ವರ್ಕೌಟ್ ಪ್ಲ್ಯಾನ್ ಹೇಳ್ಕೊಡ್ತೇನೆ. ಸೊ ಇಲ್ಲಿ ಪಕ್ಕದಲ್ಲಿ ನಂಬರ್ ಹಾಕಿದ್ದೀವಿ. ಸೊ ಈ ನಂಬರ್ 1 to 18ವರೆಗೂ ನಂಬರ್ಸ್ ಏನಿದೆ, ಈ ಒಂದೊಂದು ಮೆಷಿನಲ್ಲೂ ನಿಮಗೆ ಈ ಒಂದೊಂದು ಮಿಷಿನ್ ಹಿಂದೆಗಡೆ ನಂಬರ್ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಮಿಷಿನ್ ನಂಬರ್ 1, ಮಷಿನ್ ನಂಬರ್ 2, 3 ಅಂತ ಅದರ ಹಿಂದೆಗಡೆ ಒಂದೊಂದು ಸ್ಟಿಕ್ಕರ್ ಇದೆ. ಸೊ ನಿಮಗೆ ಮಷಿನ್ ಆ ಎಕ್ಸಸೈಸ್ ಹೆಸರು ಗೊತ್ತಾಗಿಲ್ಲ ಅಂದ್ರೂ ಆ ಮಷಿನ್ಗೆ ಇರೋ ನಂಬರ್ನ ನೀವು ಕಂಡುಹಿಡ್ಕೊಂಡು ಆ ಎಕ್ಸಸೈಸ್ ಏನು ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಒಂದು ಸೆಟಪ್ ಮಾಡಿದ್ದೀವಿ. ಸೊ ಇಲ್ಲಿಂದ ನಿಮಗೆ ಕಂಪ್ಲೀಟಾಗಿ 9 ಎಕ್ವಿಪ್ಮೆಂಟ್ಸು, ಅಲ್ಲಿಂದ ಕಂಪ್ಲೀಟಾಗಿ ಲಾಸ್ಟ್ ಎಕ್ವಿಪ್ಮೆಂಟ್ ಬರೋಷ್ಟೊತ್ತಿಗೆ ನಿಮಗೆ ಟೋಟಲಿ 18 ಎಕ್ವಿಪ್ಮೆಂಟ್ಸ್ ಇದ್ದಾವೆ. ಸೊ ಒಂದೊಂದು ಮಷಿನ್ ಹೆಸರು ಬೇರೆ ಇರುತ್ತೆ, ಬಟ್ ನಿಮಗೆ ನಂಬರ್ ಇರೋದ್ರಿಂದ ಕಂಡು ಹಿಡಿಯೋದು ಈಸಿ ಆಗುತ್ತೆ. ಸೊ ಫಸ್ಟು ಎಲ್ಲಿಂದ ಶುರು ಮಾಡ್ಬೋದು? ಫಸ್ಟು ವಾರ್ಮ್ ಅಪ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಈ ವಾರ್ಮ್ ಅಪ್ಪಲ್ಲಿ ಫಸ್ಟ್ ನಿಮಗೆ ಶೋಲ್ಡರ್ ರೊಟೇಷನ್ಸ್ ಅಂತ ಇದೆ. ಎಷ್ಟಿದೆ? 25 ಬ್ಯಾಕ್ ಆ್ಯಂಡ್ ಫ್ರಂಟ್ ಅಂತ ಇದೆ. ಅಂದರೆ 25 ಕೌಂಟ್ಸ್ ಆಫ್ ಶೋಲ್ಡರ್ ರೊಟೇಷನ್ಸ್, ಬ್ಯಾಕ್ ಸೈಡ್ 25 ಮಾಡಿ, ಈ ಥರ ಫ್ರಂಟ್ ಶೋಲ್ಡರ್ ರೊಟೇಷನ್ಸ್ 25 ಮಾಡಿ. ಸೊ ಇದರಲ್ಲಿ ನಿಮಗೆ ಏನಾದರೂ ಪೇಯ್ನ್ ಕಾಣಿಸ್ತಾ ಇದೆ ಅಂದರೆ, ಸೊ ದೆನ್ ಯು ನೀಡ್ ಟು ಸ್ಪೀಕ್ ಟು ಅವರ್ ಟ್ರೈನರ್ಸ್. ಅವ್ರಿಗೆ ಹೇಳಿ, ಈ ಥರ ನನಗೆ ಶೋಲ್ಡರ್ಸ್ ಮೇಲೆ ಹೋಗ್ತಾ ಇಲ್ಲ, ಏನಕ್ಕೆ ಹೋಗ್ತಾ ಇಲ್ಲ, ಸೊ ಬ್ಯಾಕ್ ಮೂಮೆಂಟ್ ಏನಾದರೂ ಪ್ರಾಬ್ಲಮ್ ಇತ್ತು, ನಿಮಗೆ ರೊಟೇಟರ್ ಕಫ್ ಎಕ್ಸಸೈಸಸ್ ಏನಾದರೂ ಬೇಕಿತ್ತು, ನಿಮ್ಮದು ಮೂಮೆಂಟ್ ಇನ್ಕ್ರೀಸ್ ಮಾಡೋದಕ್ಕೆ ಬೇರೆ ಎಕ್ಸಸೈಸ್ ಬೇಕಿದ್ದರೆ ನಮ್ಮ ಟ್ರೈನರು ಆ್ಯಡ್ ಮಾಡ್ತಾರೆ ಅದಕ್ಕೆ. ನೆಕ್ಸ್ಟು ಟೋ ಟಚ್ ಇಸ್ 25 ಕೌಂಟ್ಸ್. ಅಂದರೆ ಲೆಗ್ಸು ವೈಡ್ ಮಾಡಿ, ಬ್ಯಾಕ್ ಸ್ಟ್ರೇಟಾಗಿ ಇಟ್ಕೊಂಡು 1 ವೈಡ್ ಆ್ಯಂಡ್ 1 ಇನ್, 2, 3. ಇದಲ್ಲಿ ಮಾಡಬೇಕಾದ್ರೆ ನಿಮ್ಮ ನೀಸು ಬೆಂಡ್ ಆಗಿರಬಾರ್ದು, ನೀಸು ಸ್ಟ್ರೈಟ್ ಆಗಿರಬೇಕು.
ನೀವು ಯಾವಾಗ ಈ ಥರ ಪಲ್ಸ್ ಮಾಡ್ತೀರಾ, ಬೌನ್ಸ್ ಮಾಡ್ತೀರಾ, ಇಲ್ಲಿ ಸ್ಟ್ರೆಚ್ ಆಗಬೇಕು, ಡೈನಮಿಕ್ ಸ್ಟ್ರೆಚ್. ಅಂದರೆ ನಿಮ್ಮ ಮಸಲ್ಸು ವಾರ್ಮ್ ಅಪ್ ಆಗಬೇಕು. ಸೊ ದಿಸ್ ಇಸ್ ಯುವರ್ ಲೋವರ್ ಬಾಡಿ ಸ್ಟ್ರೆಚಿಂಗ್. ನೆಕ್ಸ್ಟ್ ಬಂದು ಸ್ಟಿಕ್ ಟ್ವಿಸ್ಟಿಂಗ್ ಆ್ಯಂಡ್ ಸೈಡ್ ಬೆಂಡಿಂಗ್. ಇಲ್ಲಿ ಸ್ಟಿಕ್ ಇರುತ್ತೆ. ಈ ಸ್ಟಿಕ್ ಟ್ವಿಸ್ಟಿಂಗ್ ಮಾಡಬೇಕಾದ್ರೆ ಯು ಡೋಂಟ್ ಕೀಪ್ ಯುವರ್ ಲೋವರ್ ಬಾಡಿ ಸ್ಟಿಫ್. ಸೊ ವೆನ್ ಯು ಟರ್ನ್ ಸ್ಲೈಟ್ಲಿ ಪಿವಟ್ ಮಾಡಿ ನಿಮ್ಮ ಲೆಗ್ನ. ಇಲ್ಲ ಅಂದರೆ ನೀ ಪೇನ್ ಬರೋದಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ಸೊ ಸ್ಲೈಟ್ಲಿ ಸ್ಟಾರ್ಟ್ ಟ್ವಿಸ್ಟಿಂಗ್ ಯೋರ್ ಟೋಸ್. ಲೋವರ್ ಬಾಡಿ ಸ್ಲೈಟಾಗಿ ಲಿಫ್ಟ್ ಮಾಡಿ, ತುಂಬ ಮಾಡೋದು ಬೇಕಾಗಿಲ್ಲ. ಸೊ ಈ ಥರ ಒಂದು 25 ಮಾಡೋದ್ರಿಂದ ನಿಮ್ಮ ಬ್ಯಾಕ್ ವಾರ್ಮಪ್ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಸ್ಟಿಕ್ ಸೈಡ್ ಬೆಂಡಿಂಗ್. ಸೊ ಇದರಲ್ಲಿ ಯು ಡೋಂಟ್ ಹ್ಯಾವ್ ಟು ಲಿಫ್ಟ್ ಯುವರ್ ಹ್ಯಾಂಡ್ಸ್ ಅವೇ ಫ್ರಮ್ ದ ಸ್ಟಿಕ್. ಸೊ ಇದು ಯಾವತ್ತೂ ಶೋಲ್ಡರ್ಸ್ ಮೇಲೇ ಇರಬೇಕು. ಬೆಂಡಿಂಗ್ ಈಸ್ ಫ್ರಮ್ ಯೋರ್ ಬ್ಯಾಕ್ ಆ್ಯಂಡ್ ಡೋಂಟ್ ಡೂ ಟೂ ಫಾಸ್ಟ್. ಇದನ್ನು ಫಾಸ್ಟಾಗಿ ಮಾಡಬಾರ್ದು, ಏನಕ್ಕೆ ಬ್ಯಾಕಲ್ಲಿ ಲೋಡ್ ಬರುತ್ತೆ. ಸೊ ವೆನ್ ಯು ಬೆಂಡ್ ದೇರ್ ಇಸ್ ಅ ಲಾಟ್ ಆಫ್ ಸ್ಟ್ರೆಸ್ ಆನ್ ದ ಬ್ಯಾಕ್. ಸೊ ಯು ನೀಡ್ ಟು ಫೀಲ್ ದ ಸ್ಟ್ರೆಚ್ ವಿಚ್ ಈಸ್ ಹ್ಯಾಪನಿಂಗ್ ಆನ್ ದ ಸೈಡ್. ಸೊ ಇದನ್ನು ನೀವು ಫಾಸ್ಟಾಗಿ ಮಾಡೋದ್ರಿಂದ ಯು ಮೈ ಹ್ಯಾವ್ ಎ ಇಂಜುರಿ ಆನ್ ಯುವರ್ ಬ್ಯಾಕ್ ಆರ್ ಯು ಕ್ಯಾನ್ ಪುಲ್ ಯುವರ್ ಮಸಲ್ಸ್. ಸೊ ಇದಾದಮೇಲೆ ನಿಮಗೆ ಬರೋದು ಫ್ರೀ ಸ್ಕ್ವಾಟ್ಸ್ ಆ್ಯಂಡ್ ನೀ ಪುಷಪ್ಸ್. ಸೊ ಫ್ರೀ ಸ್ಕ್ವಾಟ್ಸಲ್ಲಿ, ಸೊ ವೆನ್ ಯು ಡೂ ದ ಸ್ಕ್ವಾಟ್, ಇದನ್ನು ಸೈಡ್ ಆ್ಯಂಗಲಿಂದ ತೋರಿಸ್ತೀನಿ. ಸೊ ವೆನ್ ಯು ಡೂ ಇಟ್, ಯು ಡೋಂಟ್ ಪುಷ್ ಯು ನೀಸ್ ಇನ್ ದ ಫ್ರಂಟ್. ಸೊ ಸ್ಕ್ವಾಟ್ ಮಾಡಬೇಕಾದ್ರೆ ಫಸ್ಟ್ ಯು ಟ್ರೈ ಟು ಮೂವ್ ಯುವರ್ ಹಿಪ್ಸ್ ಎಟ್ ದ ಬ್ಯಾಕ್, ದೆನ್ ಸ್ಕ್ವಾಟ್. ಸೊ ಈ ಥರದ್ದು ಫ್ರೀ ಸ್ಕ್ವಾಟ್ಸ್ 2 ಸೆಟ್ಸ್ ಇರುತ್ತೆ, 10 ಕೌಂಟ್ಸ್. ಆ್ಯಂಡ್ ದ ಸೆಕೆಂಡ್ ವೀಕಿಗೆ ಅದು ಕೌಂಟ್ಸ್ ವಿಲ್ ಬಿ ಇನ್ಕ್ರೀಸ್ಡ್. So whenever you do the squat, you try to make sure knee is not coming inwards, not forward. And the back ಅಷ್ಟೇ slouch ಆಗಬಾರ್ದು. So this is the basic squats movement. So ಇದರಲ್ಲಿ ಫಾರ್ಮ್ ಏನಾದ್ರು ರಾಂಗ್ ಇತ್ತು ಅಂದರೆ ಆ ಟ್ರೈನರ್ಸ್ ವಿಲ್ ಬಿ ದೇರ್ ಟು ಅಸಿಸ್ಟ್ ಯು. ಸೊ ಇದಾದಮೇಲೆ knee push-ups or a full push-ups. Take the mat. If you can do the full push-ups, ನಿಮ್ಮ ಕೈಯಲ್ಲಿ ಫುಲ್ ಪುಷಪ್ಸ್ ಆದರೆ ಫುಲ್ ಪುಷಪ್ಸ್ ಮಾಡಿ. ಇಲ್ಲ ಅಂದರೆ ಫುಲ್ ಪುಷಪ್ಸ್ ಆಗ್ತಾ ಇಲ್ಲ ಅಂತಂದರೆ, ಸೊ ದೆನ್ ಯು ಗೋ ಫಾರ್ ನೀ ಪುಷಪ್ಸ್. ಇದರಲ್ಲಿ ಶೋಲ್ಡರ್ಸ್ ಎಷ್ಟು ಗ್ರಿಪ್ ಇರಬೇಕು, ವೆಯ್ಟ್ ಎಷ್ಟು ಇರಬೇಕು. ಸೊ ನಾರ್ಮಲಾಗಿ ಈ ಥರ ಎಲ್ಲ ಮೆಷರ್ಮೆಂಟ್ ಮಾಡ್ತಿರಲ್ಲ, ಅದೆಲ್ಲ ಏನೂ ಬೇಕಾಗಿಲ್ಲ. ಸೊ ವೆನ್ ಯು ಜಸ್ಟ್ ಗೋ ಡೌನ್ ಆನ್ ದ ಫ್ಲೋರ್, ಕೈ ಹೀಗಿಡ್ತಿರಲ್ಲ ಫ್ಲೋರು, ದಟ್ ಈಸ್ ದ ಫಾರ್ಮ್. ಇಫ್ ಯು ಕ್ಯಾನ್ ಡು ಫುಲ್ ಪುಷ್ ಅಪ್, ಲಿಫ್ಟ್ ಯು ಲೆಗ್ಸ್ ಅಪ್. ಆದಷ್ಟು ಇದನ್ನು ಹೀಗೆ ಲೋ ಬ್ಯಾಕ್ ಬೆಂಡ್ ಮಾಡೋಕ್ಕೆ ಹೋಗಬೇಡಿ. ಲಿಫ್ಟ್ ಯು ಬ್ಯಾಕ್ ಆ್ಯಂಡ್ ಡ್ರಾಪ್ ಯು ಚೆಸ್ಟ್ ಟು ದ ಗ್ರೌಂಡ್ ಆ್ಯಂಡ್ ಬ್ರಿಂಗ್ ಇಟ್ ಅಪ್. ಇದು ಫುಲ್ ಪುಷಪ್ಸ್. ಸೊ ಇವಾಗ ವರ್ಕೌಟದಲ್ಲಿ, ಸೊ ಈಚ್ ಆ್ಯಂಡ್ ಎವ್ರಿ ಎಕ್ಸಸೈಸ್ ಫಾರ್ ಅ ಸೆಕೆಂಡ್ ಸೆಟ್ ಆಗಿರ್ಬೋದು. ಸೊ ಒನ್ ಎಕ್ಸಸೈಸ್ ಟು ದ ಅದರ್ ಎಕ್ಸಸೈಸ್, ಬ್ರೇಕ್ ಟೈಮ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ರೇಕ್ ಟೈಮ್ ಇಸ್ ಅಟ್ಲೀಸ್ಟ್ 1 minute ಟು ಗೋ ಅಪ್ ಟು ಮ್ಯಾಕ್ಸಿಮಮ್ ಆಫ್ 2 to 3 minutesವರೆಗೂ. ಸೊ ಯು ಟ್ರೈ ಟು ಕೀಪ್ 1 minute ಟೈಮ್. ನಿಮಗೆ ಟೈರ್ಡ್ ಜಾಸ್ತಿ ಆಗ್ತಾ ಅಂದರೆ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಟು 2 minutes. So next to that there is a machine number also. Okay, so first is number 1, which is seated rowing, 20 repetition, 1 set ಇದೆ. Next exercise is 20 reps, again 1 set. So these two 1 set ಬರುತ್ತೆ. So first I'll explain you the seated rowing. The first machine exercise, ಇದು seated rowing ಅಂತ. So ಇದರಲ್ಲಿ selection of weights, because you are a beginner, selection of weights should be medium. So choose number 20 or 25 weight. Okay? Because the counts are also 20 repetitions. Seated rowing ಅಲ್ಲಿ is working for your mid back. So hold at this grip. ಪಾಸಿಬಲಿ ಏನಾಗುತ್ತೆ, ಇದರಲ್ಲಿ ಕೆಲವರು ಲಿಫ್ಟ್ ಮಾಡ್ತಾರೆ ಚೆಸ್ಟ್ ಮೇಲೆ ಹೀಗೆ. And then one wrong is they might bend their back ಇಷ್ಟು. ಇದು ಯಾವುದು ಮಾಡಬೇಕು. So try to keep your back straight. Neutral grip ತಗೊಳ್ಳಿ. You don't have to squeeze the shoulders.
And ಮಾಡಬೇಕಾದ್ರೆ you need to move your back and stretch your back. And now breathing out, you will breathe out, you will breathe in. So this is seated rowing machine. And when you pull, you need to pull it to the navel, okay? Middle part of abdomen hatra pull ಮಾಡಬೇಕು. Pull ಮಾಡಿದಾಗ ಈ ಆಂಗಲ್ ಹೀಗಿರಬೇಕು. ಸೊ ಇದನ್ನು ಲಿಫ್ಟ್ ಮಾಡೋದ್ರಿಂದ ನಿಮಗೆ ಟ್ರಾಪೆಜಿಯಸ್ ಜಾಸ್ತಿ ಲೋಡ್ ಬೀಳುತ್ತೆ. ಸೊ ಟ್ರೈ ಟು ಕೀಪ್ ಯುವರ್ ಶೋಲ್ಡರ್ಸ್ ಡೌನ್ ಅಂಡ್ ಪುಲ್ ಮಾಡಬೇಕಾದ್ರೆ ಯು ಆಲ್ಸೋ ಮೇಕ್ ಶೂರ್ ದಟ್ ಯು ಮೂವಿಂಗ್ ಅಲಾಂಗ್ ವಿತ್ ದ ಟ್ರಾಪೆಜಿಯಸ್ ಬ್ಯಾಕ್ ಅಂಡ್ ಫಾರ್ವರ್ಡ್ ಸ್ಟ್ರೆಚ್. ಸೊ ಜಸ್ಟ್ ಈ ತರ ಪುಲ್ ಮಾಡ್ಕೊಳ್ಬೇಕು. ಯು ಟ್ರೈ ಟು ಸ್ಕ್ವೀಸ್ ದ ಬ್ಯಾಕ್ and then stretch your back, but not punching your back, not round it back. Back straight again. So machine push down. This is for your triceps muscles exercise. So ಇದರಲ್ಲಿ ಟ್ರೈಸ್ ಪುಷ್ ಡೌನಲ್ಲಿ ವೆನ್ ಯು ಲೀನ್ ಓವರ್ ಈ ಎಲ್ಬೋಸ್ ತುಂಬ ಹಿಂದೆ ಹೋಗಬಾರ್ದು. ಸೊ ಈ ಎಲ್ಬೋಸ್ ಏನಿದೆ ತುಂಬ ಹಿಂದೆ ಇದ್ದರೆ ಎಲ್ಬೋಸ್ ಪೇನ್ ಬರುತ್ತೆ. ಸೊ ಸ್ವಲ್ಪ ಮುಂದೆ ಬಗ್ದಾಗ ಏನಾಗುತ್ತೆ ಈ ಎಲ್ಬೋಸು more like an angle ಥರ ಇರುತ್ತೆ. So then you have to push it down. Choose a weight, medium, counts at 20. And now here breathing is like ನೀವು ಕಡೆ ಪುಷ್ ಮಾಡಬೇಕು. breathe out, breathe in, breathe out, breathe in, breathe out, breathe in. ಸೊ ನೀವು ರೆಸ್ಟ್ ಮಾಡೋದು ಏನಾಗುತ್ತೆ ನಿಮ್ಮ ಎಲ್ಬೋ ಶೋಲ್ಡರ್ಸಿಂದ ತುಂಬ ಹಿಂದೆ ಹೋಯಿತು, ಸ್ಟ್ರೆಚ್ ಬಂದು ಜಾಸ್ತಿ ಶೋಲ್ಡರ್ ಮೇಲೆ ಬೀಳುತ್ತೆ. ಸೊ ಡೋಂಟ್ ರೆಸ್ಟ್ ಬ್ಯಾಕ್, ಸ್ವಲ್ಪ ಮುಂದೆ ಬಂದು ಪುಷ್ ಮಾಡಿ. ಸೊ ನಿಮಗೆ ಕೊಟ್ಟಿರೋ ಕೌಂಟ್ಸು 20 ರೆಪಿಟೇಷನ್ಸಲ್ಲಿ 20 ನಿಮಗೆ ಈಸಿ ಆಯಿತು ಅಂತಂದರೆ ಸೊ ಯು ನೀಡ್ ಟು ಮೇಕ್ ಶೋರ್ ದಟ್ ವೆಯ್ಟ್ ಈಸ್ ವೆರಿ ಲೆಸ್. ಸೊ ಫಸ್ಟ್ ಟ್ರೈ ಟು ಚೂಸ್ ಯ ಮೀಡಿಯಮ್ ವೆಯ್ಟ್. ಸೊ ಮೀಡಿಯಮ್ ವೆಯ್ಟಲ್ಲಿ 20 ಕೌಂಟ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ, 10 ಬರ್ತಾಯಿದೆ ಅಂದರೆ ಆ ವೆಯ್ಟ್ ತುಂಬ ಜಾಸ್ತಿ ಆಗಿದೆ ಅಂತ. ಸೊ ನಿಮಗೆ ಕೊಟ್ಟಿರೋ ಟಾರ್ಗೆಟ್ ರೆಪಿಟೇಷನ್ಸಲ್ಲಿ ಆ ವೆಯ್ಟ್ನ ನೀವು ಸೆಲೆಕ್ಟ್ ಮಾಡಬೇಕು. ಸಪೋಸ್ ನೀವು ಫ್ರೆಂಡ್ಸ್ ಮಾಡ್ತಾ ಇರ್ತೀರ 2-3 ಜನ, ಒಬ್ಬೊಬ್ರಿಗೂ ಒಂದೊಂದು ಥರ ಸ್ಟ್ರೆಂತ್ ಬೇರೆ ಥರ ಇರುತ್ತೆ. ಸೊ ಯು ನೀಡ್ ಟು ಸೆಲೆಕ್ಟ್ ಯೋರ್ ರೈಟ್ ವೆಯ್ಟ್. ನಿಮ್ಮ ಫ್ರೆಂಡ್ ಜಾಸ್ತಿ ಮಾಡ್ತಾ ಇದ್ದಾನೆ ಅಂತ ಅಷ್ಟೇ ಕಾಂಪಿಟೇಷನ್ ಈಗೋ ಲಿಫ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ ಫಸ್ಟು. ಸೊ ದ ಹೋಲ್ ಐಡಿಯಾ ಆಫ್ ಮೇಕಿಂಗ್ ದಿಸ್ ವಿಡಿಯೋ ಈಸ್ ನಾಟ್ ಟು ಮೇಕ್ ಎನ್ ಇಂಜುರಿ. ಸೊ ಜಿಮ್ಮಲ್ಲಿ ಇಂಜುರೀಸ್ ಜಾಸ್ತಿ ಆಗುತ್ತೆ. So we don't want to get into that problems. Number 3, leg extension. ಇದು ನಿಮ್ಗೆ ಕ್ವಾಡ್ರೈಸೆಪ್ಸ್ ಮಸಲ್ಸ್ಗೆ ಸ್ಟ್ರೆಂಥನಿಂಗ್ ಎಕ್ಸಸೈಸು. ಸೊ ಇವಾಗ ನೀವು ಮಾಡ್ತಾ ಇರೋ ಈ ಮಿಷಿನ್ ಹೇಗಿದೆ, ನೀವು ಯಾವ ಥರ ನೀವು ಅಡ್ಜಸ್ಟ್ ಮಾಡ್ಕೊಬೇಕು ನಿಮ್ಮ ಹೈಟ್ಗೆ ಅಂತ. ಇದರಲ್ಲಿ ನೋಡಿ, ಇದು ಸೀಟು ತುಂಬ ಮುಂದೆ ಇರೋದ್ರೆ ಕೂತ್ಕೊಂಡಾಗ ನಿಮ್ಮ ನೀಸು ತುಂಬ ಮುಂದೆ ಬಂದಿರಬಾರ್ದು. ಸೊ ನೀವು ಕೂತ್ಕೊಂಡಾಗ ಈ ನೀಸು ಇದಕ್ಕೆ ಟಚ್ ಆಗೋವಷ್ಟು ಇರಬೇಕು. ಅಂದರೆ ಏನು ಮಾಡಬೇಕು, ಫಸ್ಟ್ ಯು ನೀಡ್ ಟು ಅಡ್ಜಸ್ಟ್ ಯುವರ್ ಸೀಟ್. ಇದೂ ಮುಂದೆ ಇರಬೇಕು. ಯು ಕಾಂಟ್ ಗೆಟ್ ಇನ್ ಅಲ್ಲ, ಯು ಕಾಂಟ್ ಸಿಟ್ ಡೌನ್. ಸೊ ಇವಾಗ ಈ ಸ್ಪೇಸ್ ಇದೆ, ಈ ಸ್ಪೇಸಲ್ಲಿ ನಾನೀಗ ಕೂತ್ಕೊತೀನಿ. ಸೊ ದೆನ್ ತುಂಬ ಹಿಂದೆ ಆಯಿತು ಅಂದರೆ ಈ ಸೀಟ್ನ ಹಾಗೆ ಪುಲ್ ಮಾಡ್ಕೊಳ್ಳಿ. ಸೊ ಇವಾಗ ನನ್ನ ನೀಸು ಮಧ್ಯದಲ್ಲಿ ಏನು ಗ್ಯಾಪ್ ಇಲ್ಲ. ಸೊ ದಿಸ್ ಸೀಟ್ ಈಸ್ ಕಂಫರ್ಟಬಲ್ ಫಾರ್ ಮೀ. ಸೊ ಇವಾಗ 2 or 3 ಪ್ಲೇಟ್ ಮೀಡಿಯಮ್ ವೆಯ್ಟೇ ಸಾಕು. 2 to 3 ಪ್ಲೇಟ್ಸ್ ಫಸ್ಟು. ನಾವು ಇದನ್ನು ಲೈಟಾಗಿ ಪುಷ್ ಮಾಡಿ ಇದು ಲೂಸ್ ಆಗುತ್ತೆ. ಇಲ್ಲಿಂದ ನಂಬರ್ 2 or ನಂಬರ್ 3 ಇವಾಗ ಫುಲ್ ಹಿಂದೆ ಹೋಗಿದೆ. ಸೊ ಇಲ್ಲಿಂದ ಮೇಲೆ ಪುಷ್ ಮಾಡಿ. ಸಪೋಸ್ ಇದು ನಿಮ್ಮ ಟೋಸ್ ಹಿಂಗೆ ಬರ್ತಾ ಇದೆ ಅಂತಂದರೆ ಸೊ ರೆಸ್ಟ್ ಈ ಸ್ವಲ್ಪ ಮೇಲೆ ಲಿಫ್ಟ್ ಮಾಡಿದ್ರೆ ನಿಮ್ಮ ಆ್ಯಂಕಲ್ ನಿಮ್ಮ ಟೋಸ್ ಮೇಲೆ ಬರೋದಿಲ್ಲ. ಸೊ ನಾವು ಫುಲ್ಲಿ ಅಪ್, ಎಕ್ಸ್ಟೆಂಡ್ ಫುಲ್ಲಾಗಿ ಮಾಡಿ ನಿಧಾನಕ್ಕೆ ಬಿಡಿ. ಈ ಥರ ಮಾಡಬೇಡಿ. ಟ್ರೈ ಟು ಫ್ಲೆಕ್ಸ್ ಸ್ಲೋಲಿ ಆ್ಯಂಡ್ ಸ್ಲೋಲಿ ಡೌನ್. ಈ ಸ್ಪೀಡ್ ಇರಬೇಕು. ಇಫ್ ಯು ಲಿಫ್ಟಿಂಗ್ ಅಪ್ ಟೇಕಿಂಗ್ 2 seconds ತೊಗೊತಾ ಇದ್ದೀರ ಮೇಲೆ ಹೋಗೋದಕ್ಕೆ ಅಂದರೆ ಕಂಟ್ರೋಲ್ ಆ್ಯಂಡ್ ಬ್ರಿಂಗ್ ಇಟ್ ಡೌನ್ ಇನ್ 2 seconds. ಒಂದು ಕಡೆ ಸ್ಪೀಡ್ ಜಾಸ್ತಿ ಇದ್ದರೆ ಇನ್ನೊಂದು ಕಡೆನೂ ಅಷ್ಟೇ ಸ್ಪೀಡು ಇರಬೇಕು. ದ್ಯಾಟ್ ಈಸ್ ಎವ್ರಿಥಿಂಗ್ ಇನ್ ಎನಿ ಎಕ್ಸಸೈಸ್. ಸೊ ಒಂದು ಕಡೆ ಫಾಸ್ಟ್ ಮಾಡಿ, ಒಂದು ಕಡೆ ಸ್ಲೋ, ಈ ಥರ ಮಾಡಬಾರ್ದು. ಸೊ ನಿಮ್ಮ ಬಾಡಿ ಈ ಥರ
ಜರ್ಕು ಆಗಬಾರ್ದು. ಸೊ ಕಂಟ್ರೋಲ್ ದ ಸ್ಪೀಡ್, ಕೆಳಗೆ ಇಳಿಸ್ಬೇಕಾಗ ಕೂಡ ಸ್ಪೀಡು ಕಂಟ್ರೋಲ್ ಆಗಿರಬೇಕು. ಸೊ ಇದು ಲೆಗ್ ಎಕ್ಸ್ಟೆನ್ಷನ್ 20 ಕೌಂಟ್ಸ್ ಮಾಡಿದ್ದಾದಮೇಲೆ ವೆನ್ ಯು ಗೆಟ್ ಡೌನ್, if you're going the second set, again make this as a second set. So you get down from the machine.